ನಮಸ್ಕಾರ ಸ್ನೇಹಿತರೆ. ತಾಯಿ ಪಾರ್ವತಿ ದೇವಿ ಅಖಿಲಾಂಡೇಶ್ವರಿಯಾಗಿ ಸ್ವತಃ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಒಂದು ಜಂಬುಕೇಶ್ವರ ದೇವಸ್ಥಾನ. ಇದು ಪಂಚಭೂತ ಶಿವಲಿಂಗಗಳಲ್ಲಿ ಒಂದಾದ ಜಂಬುಕೇಶ್ವರ ದೇವಸ್ಥಾನ. ಇಲ್ಲಿ ಕಾವೇರಿ ನದಿಯ ದಂಡೆಯಲ್ಲಿ ಒಂದು ನೇರಳೆ ಮರ ಅಂದ್ರೆ ಜಂಬೂಫಳ ಮರದ ಕೆಳಗೆ ಪ್ರತಿಷ್ಠಾಪನೆ ಮಾಡಿರೋ ಶಿವಲಿಂಗ ಇದು ಸ್ನೇಹಿತರೆ. ಈ ದೇವಸ್ಥಾನಕ್ಕೆ ತುಂಬಾ ಕತೆ ಪುರಾಣಗಳಿವೆ. ಈ ದೇವಸ್ಥಾನ ಬೆಂಗಳೂರಿನಿಂದ 425 ಕಿಲೋಮೀಟರ್ ಹಾಗೂ ತಮಿಳುನಾಡಿನ ತಿರುಚನಾಪಳ್ಳಿ ಅಂದ್ರೆ ತಿರುಚಿಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಭೂಲೋಕದ ವೈಕುಂಠ ಎಂದು ಕರೆಯುವ ತಿರುಚಿಯ ಶ್ರೀರಂಗಂ ದೇವಸ್ಥಾನದ ಬಗ್ಗೆ ನೀವು ಕೇಳಿಯೇ ಇರುತ್ತೀರಾ. ಶ್ರೀರಂಗಂ ದೇವಸ್ಥಾನದಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿದೆ ಈ ಜಂಬುಕೇಶ್ವರ ದೇವಸ್ಥಾನ. ಈ ತಿರುಚನಾಪಳ್ಳಿಯ ಶ್ರೀ ಜಂಬುಕೇಶ್ವರ ದೇವಸ್ಥಾನಕ್ಕೆ 1800 ವರ್ಷಗಳ ಇತಿಹಾಸವಿದೆ ಸ್ನೇಹಿತರೆ. ಶ್ರೀರಂಗಂ ದೇವಸ್ಥಾನಕ್ಕಿಂತ ತುಂಬಾ ಹಳೆಯ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ. ಶಿವನ ಪಂಚಭೂತ ಲಿಂಗಗಳಲ್ಲಿ ಒಂದಾದ ಜಲಲಿಂಗವನ್ನ ರೆಫರ್ ಮಾಡುತ್ತೆ ಈ ದೇವಸ್ಥಾನ. ಅಂದ್ರೆ ಶಿವನ ಪಂಚಭೂತ ಲಿಂಗಗಳಾದ ಆಕಾಶಲಿಂಗ, ಪೃಥ್ವಿಲಿಂಗ ಹಾಗೂ ವಾಯುಲಿಂಗ, ಅಗ್ನಿಲಿಂಗ, ಜಲಲಿಂಗ ಸ್ನೇಹಿತರೆ. ಈ 5 ಪಂಚಭೂತಗಳಲ್ಲಿ ಒಂದಾದ ಈ ಜಲಲಿಂಗ ದೇವಸ್ಥಾನವನ್ನ ಈ ಟೆಂಪಲ್ ರೆಫರ್ ಮಾಡುತ್ತೆ. ನಿಮಗೆ ಗೊತ್ತಿರುವ ಹಾಗೆ ಶಿವನ ಈ ಪಂಚಭೂತ ಲಿಂಗಗಳು ಒಂದು ಚಿದಂಬರಂನಲ್ಲಿ ಆಕಾಶಲಿಂಗವಾಗಿ, ಕಾಂಚೀಪುರಂನಲ್ಲಿ ಪೃಥ್ವಿಲಿಂಗವಾಗಿ, ಶ್ರೀ ಕಾಳಹಸ್ತಿಯಲ್ಲಿ ವಾಯುಲಿಂಗವಾಗಿ, ತಿರುವಣಾಮಲೆಯಲ್ಲಿ ಅಗ್ನಿಲಿಂಗವಾಗಿ ಹಾಗೂ ತಿರುಚಿಯಲ್ಲಿ ಜಲಲಿಂಗವಾಗಿ ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ. ಈ ಜಂಬುಕೇಶ್ವರ ದೇವಸ್ಥಾನದ ಬಗ್ಗೆ ಒಂದು ಸುಂದರವಾದ ಕತೆ ಇದೆ ಹಾಗೂ ಐತಿಹಾಸಿಕವಾದ ಪುರಾಣವಿದೆ. ಈ ಕತೆ ಹಾಗೂ ಪುರಾಣವನ್ನು ಹೇಳೋದಕ್ಕೂ ಮುಂಚೆ ನನ್ನ ಬಗ್ಗೆ ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ, ನಾನಿವಾಗಿದ್ದೀನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ. ನಾನು ಹೋಗ್ತಾ ಇದ್ದೀನಿ ಬೆಂಗಳೂರಿಂದ ತಿರುಚನಾಪಳ್ಳಿಗೆ. ಈಗ ಸಮಯ 7 ಗಂಟೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ರೈಲು ಗಾಡಿ ಇನ್ನೇನು ಹೊರಡೋದಕ್ಕೆ ಸಿದ್ಧವಾಗಿದೆ. ತಿರುಚಿಲಿ ನಾನಿದ್ದೀನಿ ಸ್ನೇಹಿತರೆ. ತಿರುಚಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಹೊರಗಡೆ ಬಂದಮೇಲೆ ನಿಮಗೆ ರೈಲ್ವೆ ಸ್ಟೇಷನ್ ಅಪೋಸಿಟಲ್ಲೇ ನಿಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಸುಲಭವಾಗಿ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲಿ ಬಸ್ಸುಗಳು ಸಿಕ್ಕಾಪಟ್ಟೆ ಇರುತ್ತೆ. ಡಾರ್ಲಿಂಗ್ ಸೂರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಬಂದಿದ್ದೀನಿ ಪ್ರೆಸೆಂಟ್ ಆಗಿ ತಮಿಳುನಾಡಿನ ತಿರುಚನಾಪಳ್ಳಿಗೆ ಅಂದರೆ ತಿರುಚಿಗೆ. ನಾನಿವತ್ತು ಹೋಗ್ತಾ ಇದ್ದೀನಿ ಜಂಬುಕೇಶ್ವರ ದೇವಸ್ಥಾನಕ್ಕೆ. ಅಂದರೆ ನಮ್ಮ ಕಾವೇರಿ ನದಿಯ ದಡದಲ್ಲಿರುವಂತಹ ಶ್ರೀರಂಗಂ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಜಂಬುಕೇಶ್ವರ ದೇವಸ್ಥಾನ. ಸ್ನೇಹಿತರೆ, ಕಥೆಯನ್ನು ಆರಂಭಿಸುವ ಮುಂಚೆ ಈ ನಿಮ್ಮ ಡಾರ್ಲಿಂಗ್ ಸೂರ್ಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದ್ರೂ ಈ ವಿಡಿಯೋ ಮೂಲಕ ಏನಾದ್ರೂ ಬಂದಿದ್ರೆ ನಿಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ಸ್ನೇಹಿತರೆ. ನಾನು ನಿಮ್ಮ ಸೂರ್ಯ. ತಮಿಳುನಾಡಿನ ತಿರುಚಿರಾಪಳ್ಳಿಯಲ್ಲಿರುವ ಶ್ರೀರಂಗಂ ದೇವಸ್ಥಾನದ ಹತ್ತಿರ ಇರುವ ತಿರುವಾನೆಕಾವಲ್ ಎಂಬ ಸ್ಥಳದಲ್ಲಿ ಈ ಜಂಬುಕೇಶ್ವರ ದೇವಸ್ಥಾನ ಇದೆ ಸ್ನೇಹಿತರೆ. ಶ್ರೀ ಜಂಬುಕೇಶ್ವರ ದೇವಸ್ಥಾನವನ್ನ
ದರ್ಶನ ಮಾಡುವುದಕ್ಕಿಂತ ಮೊದಲು ಶ್ರೀ ರಂಗನಾಥ ಸ್ವಾಮಿಯವರನ್ನ ದರ್ಶನವನ್ನ ಮಾಡಿ ಅದ ನಂತರ ಜಂಬುಕೇಶ್ವರ ಸ್ವಾಮಿಯವರನ್ನ ದರ್ಶನವನ್ನ ಮಾಡೋದು ಇಲ್ಲಿಯ ಪದ್ಧತಿ. ಸ್ನೇಹಿತರೆ, ಇದು ಜಂಬುಕೇಶ್ವರ ದೇವಸ್ಥಾನದ ಹೊರಗಡೆಯ ಪ್ರಾಂಗಣ ಸ್ನೇಹಿತರೆ. ಇಲ್ಲಿ ಈ ದೇವಸ್ಥಾನದ ಲೆಫ್ಟ್ ಸೈಡ್, ಎಂಟ್ರೆನ್ಸ್ ಲೆಫ್ಟ್ ಸೈಡ್ ವಿಶಾಲವಾದ ಕಾರ್ ಪಾರ್ಕಿಂಗ್ ಇದೆ ಸ್ನೇಹಿತರೆ. ತಾವುಗಳು ತಮ್ಮ ಸ್ವಂತ ವೆಹಿಕಲ್ಗಳಲ್ಲಿ ಏನಾದ್ರೂ ಬಂದ್ರೆ ನಿಮ್ಮ ವಾಹನಗಳನ್ನ ಇಲ್ಲಿ ಪಾರ್ಕಿಂಗ್ ಮಾಡಬಹುದು ಸ್ನೇಹಿತರೆ. ಹಾಗೆ ನಿಮ್ಮ ರೈಟ್ ಸೈಡ್ಗೆ ಅಂದ್ರೆ ಬಲಗಡೆಗೆ ಇಲ್ಲಿ ಬ್ಯಾಗ್ ಲಾಕರ್ ಹಾಗೂ ಚಪ್ಪಲಿ ಸ್ಟ್ಯಾಂಡ್ ಎಲ್ಲ ಇದೆ ಸ್ನೇಹಿತರೆ. ಅದನ್ನ ನೀವು ಉಪಯೋಗಿಸಬಹುದು ಸ್ನೇಹಿತರೆ. ಸ್ನೇಹಿತರೆ, ಇದು ಜಂಬುಕೇಶ್ವರ ದೇವಸ್ಥಾನದ ಮೊದಲ ರಾಜಗೋಪುರ ಸ್ನೇಹಿತರೆ. ಇದನ್ನ ಕಟ್ಟಿಸಿದವರು ಚೋಳ ವಂಶದ ರಾಜ ಕೊಂಚಿಂಗನ್ ಎಂಬ ಮಹಾರಾಜರು ಈ ರಾಜಗೋಪುರವನ್ನ ಕಟ್ಟಿಸಿರ್ತಾರೆ ಸ್ನೇಹಿತರೆ. ಸ್ನೇಹಿತರೆ, ರಾಜಗೋಪುರವನ್ನ ನಾವು ಎಂಟ್ರಿ ತಗೊಂಡು ಒಳಗಡೆ ಬರ್ತಾ ಇದ್ದ ಹಾಗೆ ನಮ್ಮ ಲೆಫ್ಟ್ ಸೈಡ್ ಅಲ್ಲಿ ಸರ್ವ ವಿಘ್ನ ವಿನಾಶಕನ ದೇವಸ್ಥಾನ ಇದೆ ಸ್ನೇಹಿತರೆ. ಖಂಡಿತ ನೀವು ಇಲ್ಲಿ ಬಂದ್ರೆ ದರ್ಶನವನ್ನ ಪಡೆಯಿರಿ. ನಮ್ಮ ಕಾರ್ ಪಾರ್ಕಿಂಗ್ ಪಕ್ಕದಲ್ಲೇ ಈ ದೇವಸ್ಥಾನ ಇದೆ ಸ್ನೇಹಿತರೆ. ಹಾಗೆ ಇಲ್ಲಿ ನೀರಿನ ಪೈಪುಗಳನ್ನ ಅಳವಡಿಸಿದ್ದಾರೆ. ಕೈಕಾಲುಗಳನ್ನ ತೊಳೆದುಕೊಂಡು ನಂತರ ದೇವಸ್ಥಾನದ ಒಳಗೆ ಹೋಗಿ. ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ಒಂದು ಪ್ರಕಟಣೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ, ಈ ದೇವಸ್ಥಾನದಲ್ಲಿ ಸ್ಟ್ರಿಕ್ಟ್ಲಿ ಕ್ಯಾಮ್ರಾ ಮತ್ತು ಮೊಬೈಲ್ ಅನ್ನ ಅಲೌಡ್ ಮಾಡೋದಿಲ್ಲ ಸ್ನೇಹಿತರೆ. ಇಲ್ಲಿ ಯಾವುದೇ ತರಹದ ಮೊಬೈಲ್ ಹಾಗೂ ಕ್ಯಾಮ್ರಾವನ್ನ ಒಳಗಡೆ ಬಿಡುವುದಿಲ್ಲ. ಈ ದೇವಸ್ಥಾನದ ಒಳಗಡೆ ನಾವು ಎಂಟ್ರಿ ಆಗ್ತಾ ಇದ್ದಾಗೆ ನಮಗೆ ಇಲ್ಲಿ ಒಳಗಡೆ ಲೆಫ್ಟ್ ಸೈಡ್ ಈ ಕಲ್ಲಿನ ಮಂಟಪದ ಒಳಗಡೆ ಒಂದು ಆಫೀಸ್ ಇದೆ ಸ್ನೇಹಿತರೆ. ಈ ಆಫೀಸ್ ಅಲ್ಲಿ ನಮ್ಮ ಮೊಬೈಲ್ ಗಳನ್ನ ಇಲ್ಲಿ ಹ್ಯಾಂಡ್ ಓವರ್ ಮಾಡ್ಬೇಕಾಗುತ್ತೆ. ಮೊಬೈಲ್ ಅನ್ನ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಾವು ಒಳಗಡೆ ಹೋಗಿ ದೇವರ ದರ್ಶನವನ್ನು ಮುಗಿಸಿ ಬಂದಾದ್ಮೇಲೆ ನಮಗೆ ಮೊಬೈಲ್ ಅನ್ನ ಹಿಂತಿರುಗಿಸಿ ಕೊಡ್ತಾರೆ. ನಾವು ಸೆಲ್ಫಿ ಫೋಟೋ ಹಾಗೂ ವಿಡಿಯೋ ಮಾಡೋ ಹಾಗಿದ್ರೆ ಈ ಎರಡನೇ ಗೋಪುರದ ಹೊರಗಡೆನೆ ಮಾಡ್ಬೇಕಾಗುತ್ತೆ. ಒಳಗಡೆ ನಾಟ್ ಅಲೌಡ್ ಸ್ನೇಹಿತರೆ. ಈ ಜಂಬುಕೇಶ್ವರ ದೇವಸ್ಥಾನವನ್ನ ನಾನು ಭೇಟಿ ನೀಡ್ತಾ ಇರೋದು ಇದು 2ನೇ ಬಾರಿ ಸ್ನೇಹಿತರೆ. ಇದಕ್ಕೂ ಮುಂಚೆ 6 ತಿಂಗಳ ಹಿಂದೆ ನಾನು ನನ್ನ ಸ್ನೇಹಿತರೊಂದಿಗೆ ಟೂರ್ ಬಂದಾಗ ಈ ದೇವಸ್ಥಾನವನ್ನು ನಾನು ವಿಸಿಟ್ ಮಾಡಿದ್ದೆ. ಆಗ ತೆಗೆದ ಕೆಲವು ವಿಡಿಯೋಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಆಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಈ ದೇವಸ್ಥಾನದ ಟೈಮಿಂಗ್ ಬಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಇರ್ತದೆ. ಸಾಯಂಕಾಲ 4:30ಯಿಂದ ನೈಟ್ 8:30ವರೆಗೂ ಇರ್ತದೆ ಸ್ನೇಹಿತರೆ. ಈ ಟೈಮಲ್ಲಿ ನೀವು ಯಾವಾಗಲಾದ್ರೂ ಬಂದು ಈ ಶಿವನ ದರ್ಶನವನ್ನ ಮಾಡಬಹುದು ಸ್ನೇಹಿತರೆ. ತಾಯಿ ಪಾರ್ವತಿ ದೇವಿ ಅವರು ಅಖಿಲಾಂಡೇಶ್ವರಿಯಾಗಿ ಜಲ ಶಿವಲಿಂಗವನ್ನು ಒಂದು ನೇರಳೆ ಹಣ್ಣಿನ ಮರದ ಕೆಳಗೆ ಪ್ರತಿಷ್ಠಾಪನೆ ಮಾಡ್ತಾರೆ. ಇವತ್ತಿಗೂ ಆ ನೇರಳೆ ಹಣ್ಣಿನ ಮರವನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಆ ನೇರಳೆ ಮರದ ವಿಶೇಷ ಏನಪ್ಪಾ ಅಂದ್ರೆ ವರ್ಷಕ್ಕೆ ಒಂದೇ ಒಂದು ಹಣ್ಣನ್ನ ಬಿಡೋದು ಸ್ನೇಹಿತರೆ. ಅದು ಕೆಳಗಡೆ ಇಳಿದು ಒಳಗಡೆ ಹೋಗ್ಬೇಕು ಸ್ನೇಹಿತರೆ. ನೋಡ್ಲಿಕ್ಕೆ ತುಂಬಾ ವಿಶೇಷವಾಗಿರುತ್ತೆ. ಬನ್ನಿ ಸ್ನೇಹಿತರೆ, ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಸ್ನೇಹಿತರೆ, ಒಳಗಡೆ ಹೋಗುವ ಮುನ್ನ ಈ ಮಂಟಪವನ್ನು ನೀವು ಒಂದ್ಸರಿ ಗಮನಿಸಿ ಸ್ನೇಹಿತರೆ. ಅದ್ಭುತವಾದ ಪೇಂಟಿಂಗ್ ಅನ್ನ ನೀವು ಇಲ್ಲಿ ನೋಡಬಹುದು. ಯಾವ ಕಡೆಯಿಂದ ನೋಡಿದ್ರು ಕೂಡ ಅದು ನಮ್ಮನ್ನೇ ನೋಡುವ ಹಾಗೆ ಫೀಲ್ ಆಗುತ್ತೆ. ಸ್ನೇಹಿತರೆ, ಈ ಜಂಬುಕೇಶ್ವರ ದೇವಸ್ಥಾನದ ಸ್ಥಳ ಪುರಾಣ ಏನಪ್ಪಾ ಅಂದ್ರೆ, ಶಂಭು ಎಂಬ ಮಹಾ ಋಷಿ ಮುನಿಗಳೊಬ್ಬರು ಈ ತಿರುಚಿರಾಪಳ್ಳಿಯ ಕಾವೇರಿ ನದಿಯ ತೀರದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಋಷಿ ಮುನಿಯು ಶ್ರೀ ಪರಮಶಿವನ ಭಕ್ತರಾಗಿರುತ್ತಾರೆ. ಪ್ರತಿದಿನ ಆ ಪರಮಶಿವನ ಪೂಜೆ ಮಾಡದೆ ಒಂದು ತೊಟ್ಟು ನೀರು ಕೂಡ ಅವರು ಸೇವಿಸ್ತಾ ಇರಲಿಲ್ಲ, ಹಾಗೂ ಉಪಹಾರಗಳನ್ನ ಸೇವಿಸ್ತಾ ಇರಲಿಲ್ಲ. ಹೀಗೆ ಇರುವಾಗ ಒಂದು ದಿನ ಆ ಶಂಭು ಮಹರ್ಷಿಗಳಿಗೆ ಹೇಗಾದ್ರೂ ಮಾಡಿ ಶ್ರೀ ಪರಮಶಿವನ ದರ್ಶನ ಭಾಗ್ಯಕ್ಕೆ ಕಾಯುತ್ತಿರುತ್ತಾರೆ. ವಿವಿಧ ಪೂಜೆಗಳ ಮೂಲಕ ಜಪತಪಗಳನ್ನ ಮಾಡುತ್ತಿರುತ್ತಾರೆ. ಹಾಗೆ ಒಂದು ದಿನ ಘೋರ ತಪಸ್ಸನ್ನ ಮಾಡ್ತಾರೆ. ಈ ಶಂಭು ಋಷಿಯ ತಪಸ್ಸಿಗೆ ಮೆಚ್ಚಿದ ಶ್ರೀ ಪರಮಶಿವನು ಪ್ರತ್ಯಕ್ಷನಾಗಿ ಋಷಿ ಮುನಿಗಳಿಗೆ ಏನು ವರ ಬೇಕು ಅಂತ ಕೇಳ್ತಾರೆ. ಆಗ ಶ್ರೀ ಋಷಿ ಮುನಿಗಳು ಶಿವನಿಗೆ ಕೇಳ್ತಾರೆ, ನಿಮ್ಮನ್ನು ಪ್ರತ್ಯಕ್ಷವಾಗಿ ಪೂಜೆ ಮಾಡುವ ಭಾಗ್ಯ ಕೊಡಿ ಎಂದು ಋಷಿ ಮುನಿಗಳು ಶಿವನನ್ನು ಕೇಳಿದಾಗ ಅದಕ್ಕೆ ಶಿವನು ಒಪ್ಪಿಕೊಂಡು ತಥಾಸ್ತು ಅಂತ ಹೇಳ್ತಾರೆ.
ಹಾಗೂ ನಾನು ಇಲ್ಲಿಯ ಲಿಂಗದ ರೂಪದಲ್ಲಿ ಉದ್ಭವ ಮೂರ್ತಿಯಾಗಿ ಪ್ರತಿಷ್ಠಾಪನೆಗೊಳ್ಳುತ್ತೇನೆ. ನೀನು ಇಲ್ಲಿಯೇ ಜಂಬೂ ವೃಕ್ಷವಾಗಿ ನನ್ನನ್ನು ಪೂಜೆ ಮಾಡು ಎಂದು ಶಿವನು ಈ ತಿರುಚಿಯ ತಿರುವಾನೆಕಾವಲೆಂಬ ಕಾವೇರಿ ನದಿಯ ತೀರದಲ್ಲಿ ಉದ್ಭವ ಆಗುತ್ತಾರೆ. ಜಂಬೂ ವೃಕ್ಷ ಅಂದರೆ ಬಿಳಿ ನೇರಳೆ ಹಣ್ಣಿನ ಮರ ಸ್ನೇಹಿತರೆ. ಈ ದೇವಸ್ಥಾನಕ್ಕೆ ಇದಲ್ಲದೆ ಇನ್ನೊಂದು ಐತಿಹಾಸಿಕ ಪುರಾಣವಿದೆ ಸ್ನೇಹಿತರೆ. ಕೈಲಾಸದಲ್ಲಿ ವಾಸಿಸುವ ಹಾಗೂ ಶಿವನ ಪರಮ ಶಿಷ್ಯರಾದ ಬಾಲ್ಯವನ್ ಮತ್ತು ಪುಷ್ಪದಂತ ಈ ಇಬ್ಬರು ಯಾವಾಗಲೂ ಸಣ್ಣ ಸಣ್ಣ ವಿಷಯಗಳಿಗೆ ಕೋಪಗೊಂಡು ಜಗಳ ಮಾಡ್ತಾ ಇರ್ತಾರೆ. ಆಗ ಇವರ ಪ್ರವರ್ತನೆಯನ್ನು ಕಂಡು ಕೋಪಗೊಂಡ ಶಿವನು ಪುಷ್ಪದಂತನನ್ನು ಆನೆಯಾಗಿ ಬಾಲ್ಯವನನ್ನು ಜೇಡರ ಹುಳವಾಗಿ ಜನಿಸಿ ಭೂಮಿ ಮೇಲೆ ಅಂತ ಶಾಪ ಕೊಡ್ತಾರೆ. ಈ ಪರಮಶಿವ ಆನೆ ಹಾಗೂ ಜೇಡರ ಹುಳವಾಗಿ ಜನಿಸಿದ ಇವರು ಕಾವೇರಿ ನದಿಯ ತೀರದಲ್ಲಿರುವ ಪ್ರತಿದಿನ ಜೇಡರ ಹುಳವು ಶಿವನ ಲಿಂಗದ ಮೇಲೆ ಧೂಳು ಎಲೆಗಳು ಬೀಳಬಾರದು ಅಂತ ತನ್ನ ಬಾಯಿಯಿಂದ ಜೇಡರ ಬಲೆಯನ್ನು ಕಟ್ಟುತ್ತಿರುತ್ತದೆ. ಹಾಗೆ ಆನೆಯು ಕೂಡ ಕಾವೇರಿ ನದಿಯಿಂದ ತನ್ನ ಸೊಂಡಿಲಿನಿಂದ ನೀರನ್ನು ತಂದು ಶಿವನ ಲಿಂಗವನ್ನು ಸ್ವಚ್ಛಗೊಳಿಸ್ತಾ ಇರ್ತದೆ. ಹೀಗೆ ಒಂದು ದಿನ ಆನೆಯು ಜೇಡರ ಹುಳು ತನ್ನ ಎಂಜಲು ಬಾಯಿಂದ ಶಿವನ ಲಿಂಗದ ಮೇಲೆ ಬಲೆಯನ್ನು ಕಟ್ಟಿದೆ ಅಂತ ಆ ಜೇಡರ ಬಲೆಯನ್ನು ತನ್ನ ಸೊಂಡಿಲಿನಿಂದ ಕಿತ್ತೆಸೆದು ಕಾವೇರಿ ನೀರಿನಿಂದ ತೊಳೆದು ಹಾಕ್ತದೆ. ಆಗ ಕೋಪಗೊಂಡ ಜೇಡರ ಹುಳು ನೇರವಾಗಿ ಆನೆಯ ಸೊಂಡಿಲು ಒಳಗೆ ಹೋಗಿ ಕಚ್ಚುವಾಗ ಕೋಪಗೊಂಡ ಆನೆ ತನ್ನ ಸೊಂಡಿಲನ್ನು ಅಲ್ಲಿಯೇ ಇದ್ದ ಜಂಬೂ ಮರಕ್ಕೆ ಜೋರಾಗಿ ಹೊಡೆದಾಗ ಆ ಜೇಡರ ಹುಳು ಹಾಗೂ ಆನೆ ಇಬ್ಬರು ಸತ್ತು ಹೋಗ್ತಾರೆ. ಆ ಶಾಪದಿಂದ ವಿಮುಕ್ತಿ ಪಡೆದ ಬಾಲ್ಯವನ್ ಮತ್ತು ಪುಷ್ಪದಂತ ಕೈಲಾಸಕ್ಕೆ ಹೋಗ್ತಾರೆ. ಆದರೆ ಆನೆಯನ್ನು ಕೊಂದ ಬಾಲ್ಯವನಿಗೆ ಪಾಪ ಸುತ್ತಿಕೊಳ್ಳುತ್ತದೆ. ಆದ್ದರಿಂದ ಬಾಲ್ಯವನನ್ನು ತಿರುಗಾ ಭೂಮಿಗೆ ಬರುತ್ತಾನೆ ಅಂತ ಹೇಳಲಾಗುತ್ತದೆ ಸ್ನೇಹಿತರೆ. ಆನೆಯನ್ನು ಕೊಂದು ಪುನಃ ಶಾಪಗ್ರಸ್ತನಾದ ಬಾಲ್ಯವನ್ ಚೋಳ ವಂಶದಲ್ಲಿ ಜನಿಸುತ್ತಾನೆ ಅಂತ ಹೇಳಲಾಗುತ್ತದೆ. ಇಲ್ಲಿ ಕೊಂಚೆಗಣ್ಣ ಎಂಬ ಚೋಳರಾಜನಾಗಿರುತ್ತಾನೆ. ಹಿಂದಿನ ಜನ್ಮದಲ್ಲಿ ಆನೆಯೊಂದಿಗಿನ ದ್ವೇಷದಿಂದ ಅವನು ದೇವಾಲಯದ ಗರ್ಭಗುಡಿಯ ಪ್ರವೇಶ ದ್ವಾರವನ್ನು ಕೇವಲ 4 ಅಡಿ ಎತ್ತರ ಮತ್ತು 2.5 ಅಡಿ ಅಗಲದಲ್ಲಿ ನಿರ್ಮಿಸುತ್ತಾನೆ. ಇದರಿಂದಾಗಿ ಆನೆಯು ದೇವರ ಗರ್ಭಗುಡಿಯ ಒಳಗೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಹೀಗೆ ತನ್ನ ಮುಂದಿನ ಜನ್ಮದಲ್ಲಿ ಜೇಡವು ಕೊಂಚೆಗಣ್ಣ ಚೋಳನಾಗಿ ಜನಿಸಿ 70 ದೇವಾಲಯಗಳನ್ನು ನಿರ್ಮಿಸ್ತಾನೆ ಅಂತ ಹೇಳಲಾಗುತ್ತದೆ ಸ್ನೇಹಿತರೆ. ಈ ದೇವಸ್ಥಾನ ಪ್ರಾಚೀನ ದ್ರಾವಿಡ ಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗೆ ಹೋಗೋಣ. ಈ ದೇವಸ್ಥಾನದ ಬಾಗಿಲು ತುಂಬಾನೇ ದೊಡ್ಡದಾಗಿದೆ ಸ್ನೇಹಿತರೆ. ದೇವಸ್ಥಾನದ ಒಳಗೆ ಬಂದೊಡನೆ ಇಲ್ಲಿರುವ ವಾಸ್ತುಶಿಲ್ಪ ಕಲೆಯನ್ನ ನೋಡೋಕೆ ತುಂಬಾನೇ ಅದ್ಭುತವಾಗಿದೆ. ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ, ಒಂದೊಂದು ಡಿಸೈನ್ ಕೂಡ ಅಂದಿನ ಕಾಲದಲ್ಲಿ ಇದೆಲ್ಲ ಹೇಗೆ ಸಾಧ್ಯನಪ್ಪ ಅನ್ಸುತ್ತೆ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿ ಕೆತ್ತನೆಯನ್ನ ಮಾಡಿದ್ದಾರೆ. ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ನಂದಿ ಧ್ವಜ ಕಂಬವನ್ನ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಆ ಸ್ತಂಭಗಳ ಮೇಲೆ ಕೆತ್ತಿರುವ ಕೆತ್ತನೆ ವಾಹ್, ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ. ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಬಂದ್ರೆ ಖಂಡಿತ ಮಿಸ್ ಮಾಡದೆ ಇಲ್ಲಿಯ ವಾಸ್ತುಕಲೆ ಹಾಗೂ ಶಿಲ್ಪಕಲೆಯನ್ನ ಗಮನಿಸಿ ಸ್ನೇಹಿತರೆ. ಇದರ ಸೌಂದರ್ಯವನ್ನು ಕೂಡ ನೀವು ಆನಂದಿಸಿ ಸ್ನೇಹಿತರೆ. ಹಾಗೆ ಸ್ವಲ್ಪ ಮುಂದಕ್ಕೆ ಬಂದ್ರೆ ಪಾರ್ವತಿ ದೇವಿ ವಿಗ್ರಹ ಇರುತ್ತೆ. ನೀವು ಇಲ್ಲಿ ಪಾರ್ವತಿ ದೇವಿಯನ್ನ ಅಖಿಲಾಂಡೇಶ್ವರಿ ತಾಯಿ ಅಂತ ಇಲ್ಲಿ ಪೂಜಿಸ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿ 796 ಕಂಬಗಳಿದಾವೆ ಸ್ನೇಹಿತರೆ. ಈ 796 ಕಲ್ಲಿನ ಕಂಬಗಳ ಮೇಲೆ ತುಂಬಾನೇ ವಾಸ್ತುಶಿಲ್ಪದ ಕೈ ಚಳಕವನ್ನ ನಾವಿಲ್ಲಿ ಕಾಣಬಹುದು ಸ್ನೇಹಿತರೆ. ಹಾಗೆ ಇಲ್ಲಿ ಪ್ರತಿಯೊಂದು ಕಂಬಗಳ ಮೇಲೆ ಬಗೆ ಬಗೆಯ ಬಂಗೆಯ ಕೆತ್ತನೆಗಳನ್ನ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಪರಶುರಾಮನ ಕೆತ್ತನೆ, ತಾಯಿ ಮಗುವನ್ನು ಎತ್ತಿಕೊಂಡಿರುವ ಕೆತ್ತನೆ ಹಾಗೂ ನಾಗದೇವರ ಕೆತ್ತನೆ, ಇದೇ ತರಹ ತುಂಬಾನೇ ಕೆತ್ತನೆಗಳನ್ನ ನಾವಿಲ್ಲಿ ಕೈ ಚಳಕವನ್ನ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಸ್ನೇಹಿತರೆ, ತುಂಬಾನೇ ವಿಶೇಷವಾದ ಜಲಲಿಂಗದ ಗರ್ಭಗುಡಿಯ ಒಳಗಡೆ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದೇ ಗರ್ಭಗುಡಿಗೆ ಹೋಗುವಂತ ಜಾಗ. ಈ ಗರ್ಭಗುಡಿಗೆ ಹೋಗುವಂತ ಜಾಗ ತುಂಬಾನೇ ಚಿಕ್ಕದಾಗಿರುತ್ತದೆ ಸ್ನೇಹಿತರೆ. ಗರ್ಭಗುಡಿಯ ಮುಂದುಗಡೆ ಇರುವ ಮಂಟಪ ಕೂಡ ತುಂಬಾನೇ ಚಿಕ್ಕದಾಗಿರುತ್ತದೆ ಸ್ನೇಹಿತರೆ. ಇದನ್ನು ಇಷ್ಟು ಚಿಕ್ಕದಾಗಿ ಕಟ್ಟೋಕೆ ಒಂದು ಬಲವಾದ ಕಾರಣವಿದೆ ಸ್ನೇಹಿತರೆ.
ಅದು ಏನಪ್ಪ ಅಂದರೆ, ನಾನು ಈ ದೇವಸ್ಥಾನದ ಸ್ಥಳ ಪುರಾಣ ಕತೆ ಹೇಳಿದ್ನಲ್ಲ, ಜೇಡರ ಹುಳ ಹಾಗೂ ಆನೆಯ ಕತೆ. ಆ ಜೇಡರ ಹುಳವೇ ಈ ಶಾಪಗ್ರಸ್ತನಾಗಿ ಪುನಃ ಭೂಮಿ ಮೇಲೆ ಜನಿಸಿ ಚೋಳ ವಂಶದ ರಾಜನಾಗಿ ಕೊಂಚೆಂಗಣ್ಣ ಎಂಬ ನಾಮಾಂಕಿತನಾದ ಈ ರಾಜನಿಗೆ ತನ್ನ ಪೂರ್ವ ಜನ್ಮದ ನೆನಪಿಗೆ ಬಂದು ಈ ಜಾಗ ಹಾಗೂ ಈ ಲಿಂಗವನ್ನು ಹುಡುಕಿಕೊಂಡು ಬಂದು ಇಲ್ಲಿ ಈ ದೇವಸ್ಥಾನವನ್ನ ಕಟ್ಟಿಸುತ್ತಾನೆ ಅಂತ ಹೇಳಲಾಗುತ್ತದೆ ಸ್ನೇಹಿತರೆ. ಆದರೆ ತನ್ನ ಪೂರ್ವ ಜನ್ಮದ ವೈರಿಯಾದ ಆನೆಯು ದೇವಸ್ಥಾನದ ಒಳಗಡೆ ಬರಬಾರದು ಅಂತ ಈ ಗರ್ಭಗುಡಿಯನ್ನು ತುಂಬಾನೇ ಚಿಕ್ಕದಾಗಿ ಕಟ್ಟಿಸ್ತಾನೆ. ಆದ್ದರಿಂದ ಆನೆಯು ಗರ್ಭಗುಡಿಯ ಒಳಗೆ ಬರೋಕೆ ಆಗಲ್ಲ ಸ್ನೇಹಿತರೆ. ನೀವೇನಾದ್ರೂ ಇಲ್ಲಿ ಬಂದ್ರೆ ಖಂಡಿತ ನೀವೇ ನೋಡಿ ದಂಗಾಗ್ತೀರ ಸ್ನೇಹಿತರೆ. ನೀವು ಬೇಕಾದ್ರೆ ಇಲ್ಲಿ ಬಂದು ಈ ವಿಸ್ಮಯವನ್ನ ನೀವು ಇಲ್ಲಿ ಈ ದೇವಸ್ಥಾನದಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಜಲಲಿಂಗ ಅಂದರೆ ಇಲ್ಲಿ ಶಿವನು ಜಲಲಿಂಗವಾಗಿ ದರ್ಶನ ಕೊಡೋದಿಲ್ಲ. ಆದರೆ ಶಿವನ ಲಿಂಗದ ಕೆಳಗೆ ಸದಾ ನೀರು ಜೋರಾಗಿ ಹರಿಯುವ ಶಬ್ದವನ್ನು ನಾವಿಲ್ಲಿ ಚೆನ್ನಾಗಿ ಕೇಳಬಹುದು ಸ್ನೇಹಿತರೆ. ನೀವೊಂದ್ಸರಿ ಕೇಳ್ಕೊಂಡು ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಕೇಳಿದ್ರಲ್ಲ ನೀರು ಹರಿಯುವ ಶಬ್ದವನ್ನು. ಗರ್ಭಗುಡಿಯ ಒಳಗೆ ಮೊಬೈಲ್ ಕ್ಯಾಮ್ರಾ ಅಲೌಡ್ ಇಲ್ಲ. ಈಗ ಶುದ್ಧವಾಗಿ ಈ ದೇವಸ್ಥಾನದಲ್ಲೇ ಮೊಬೈಲ್ ಇಲ್ಲ. ಆವಾಗ ನಾನು ತೆಗೆದ ವಿಡಿಯೋ ಈಗ ನನಗೆ ಉಪಯೋಗವಾಯಿತು ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇದೇ ತರ ಒಳಗಡೆ ಆ ಶಿವಲಿಂಗದ ಗರ್ಭಗುಡಿಯ ಒಳಗಡೆ ಈ ತರ ಇರುತ್ತೆ ಸ್ನೇಹಿತರೆ. ನೀವು ಅಲ್ಲಿ ಈ ದೇವರ ದರ್ಶನವನ್ನ ಮಾಡ್ಕೋಬಹುದು ಸ್ನೇಹಿತರೆ. ಯಾವಾಗ್ಲೂ ಈ ಲಿಂಗದ ಕೆಳಗಡೆ ಯಾವಾಗ್ಲೂ ನೀರು ಹರಿಯುವ ಒಂದು ಸೌಂಡ್ ಅನ್ನ ನಾವು ಅಲ್ಲಿ ಕೇಳಬಹುದು ಸ್ನೇಹಿತರೆ. ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಖಂಡಿತ ಇದೊಂದು ಅದ್ಭುತವನ್ನ ನೀವು ಇಲ್ಲಿ ಕಾಣಬಹುದು ಸ್ನೇಹಿತರೆ. ದೇವರ ದರ್ಶನ ಮುಗಿದಾದ್ಮೇಲೆ ನೀವು ಇಲ್ಲಿ ನವಗ್ರಹಗಳ ದೇವರ ದರ್ಶನವನ್ನ ಮಾಡಬಹುದು. ಹಾಗೆ ಇಲ್ಲಿ ಕಾಲ ಭೈರವೇಶ್ವರ ದೇವಸ್ಥಾನ ಕೂಡ ಇದೆ, ಅದನ್ನು ಕೂಡ ನೀವು ದರ್ಶನವನ್ನ ಮಾಡಬಹುದು. ಹಾಗೆ ಇಲ್ಲಿ ಶನಿ ಮಹಾತ್ಮೇಶ್ವರ ದೇವಸ್ಥಾನ ಕೂಡ ಈ ದೇವಸ್ಥಾನದ ಒಳಗಡೆ ಇದೆ ಸ್ನೇಹಿತರೆ. ಇದನ್ನು ಕೂಡ ನೀವು ಇಲ್ಲಿ ದರ್ಶನವನ್ನ ಮಾಡಬಹುದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ದೇವರ ದರ್ಶನವನ್ನ ಮುಗಿದ್ಮೇಲೆ ನೀವು ದೇವಸ್ಥಾನವನ್ನ ಸುತ್ತಿ ಹಾಕಿ ಕೂಡ ನೀವು ನೋಡಬಹುದು. ವಿಶಾಲವಾದ ದೊಡ್ಡದಾದ ದೇವಸ್ಥಾನವನ್ನ ನೀವು ತುಂಬಾ ಚೆನ್ನಾಗಿ ಇಲ್ಲಿ ಸೌಂದರ್ಯವನ್ನ ನೋಡಬಹುದು ಸ್ನೇಹಿತರೆ. ಹಾಗೆ ತುಂಬಾ ವಿಶಾಲವಾದ ದೊಡ್ಡದಾದ ದೇವಸ್ಥಾನದಲ್ಲಿ ಅಲ್ಲಲ್ಲಿ ನಿಮಗೆ ಕುಳಿತುಕೊಳ್ಳೋಕೆ ಒಳ್ಳೆಯ ವ್ಯವಸ್ಥೆ ಕೂಡ ಇದೆ ಸ್ನೇಹಿತರೆ. ನೀವು ಚೆನ್ನಾಗಿ ವಿಶ್ರಾಂತಿ ಕೂಡ ನೀವು ಇಲ್ಲಿ ತಗೊಳ್ಬಹುದು ಸ್ನೇಹಿತರೆ. ಇದಿಷ್ಟು ಜಂಬುಕೇಶ್ವರ ದೇವಸ್ಥಾನದ ಬಗ್ಗೆ ಪೂರ್ತಿಯಾದ ಇನ್ಫಾರ್ಮೇಶನ್ ವಿಡಿಯೋ ಇದಾಗಿರುತ್ತದೆ ಸ್ನೇಹಿತರೆ. ಇದು ನಿಮಗೆ ತುಂಬಾ ಇಷ್ಟ ಆಗಿರುತ್ತದೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಸ್ನೇಹಿತರೆ, ನೀವು ಮರೆಯದೆ ಈ ತಿರುಚಿರಾಪಳ್ಳಿ ಈ ಶ್ರೀ ಜಂಬುಕೇಶ್ವರ ದೇವಸ್ಥಾನಕ್ಕೆ ಹಾಗೂ ಶ್ರೀರಂಗಂ ದೇವಸ್ಥಾನಕ್ಕೆ ಖಂಡಿತ ಭೇಟಿ ನೀಡಿ. ಜೀವನದಲ್ಲಿ ಒಮ್ಮೆ ಆದರೂ ಈ ದೇವಸ್ಥಾನಗಳಿಗೆ ಭೇಟಿ ನೀಡಲೇಬೇಕಾದಂಥ ದೇವಸ್ಥಾನಗಳು. ಸಾಕ್ಷಾತ್ ಪಾರ್ವತಿ ದೇವಿಯವರು ಅಖಿಲಾಂಡೇಶ್ವರಿಯಾಗಿ ನೆಲೆಸಿರುವ ಹಾಗೂ ಶ್ರೀ ಪರಮೇಶ್ವರನ ಈ ಜಲಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಈ ಸುಕ್ಷೇತ್ರಕ್ಕೆ ತಮ್ಮ ಕುಟುಂಬ ಸಮೇತ ಬಿಡುವಿನ ಸಮಯದಲ್ಲಿ ಖಂಡಿತ ಭೇಟಿ ನೀಡಿ ಈ ದೇವರ ಕೃಪೆಗೆ ಪಾತ್ರರಾಗಿ ಸ್ನೇಹಿತರೆ. ಹಾಗೂ ಹೀಗೆ ತಮಿಳುನಾಡಿನ ಪ್ರಸಿದ್ಧ ದೇವಸ್ಥಾನಗಳ ಬಗ್ಗೆ ಹಾಗೂ ಎಲ್ಲ ಮಾಹಿತಿಗಳ ಬಗ್ಗೆ ಟೂರಿಂಗ್ ಪ್ಲಾನ್ ವಿಸಿಟ್ ವಿಡಿಯೋಗಳಿಗಾಗಿ ಈ ಡಾರ್ಲಿಂಗ್ ಸೂರ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ಈ ನಿಮ್ಮ ಕನ್ನಡಿಗನ ಪ್ರಯತ್ನಕ್ಕೆ ನಮ್ಮ ಕನ್ನಡಿಗರ ಪ್ರೋತ್ಸಾಹ ಹಾಗೂ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.